NS Daily. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ನವೆಂಬರ್ ಕ್ರಾಂತಿಯ ಚರ್ಚೆಯ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಪ್ರವಾಸ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ಬೆನ್ನಲ್ಲೇ ಜಾರಕಿಹೊಳಿ ಕೂಡ ಈಗ ದೆಹಲಿ ಟೂರ್ ಅನ್ನ ಕೈಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸೋನಿಯಾ ಗಾಂಧಿ ಅವರ ಆಪ್ತೆ ಆಗಿರುವಂತಹ ಅಂಬಿಕಾ ಸೋನಿ ಅವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ವಾಪಸ್ ಆಗಿದ್ರು. ಹಾಗಾದ್ರೆ ಸಿಎಂ ಆಗ್ಬೇಕು ಅನ್ನುವಂತ ಇಂಗಿತ ವ್ಯಕ್ತಪಡಿಸಿ ಬಂದ್ರ ಅನ್ನೋ ಚರ್ಚೆ ಇತ್ತು. ಈಗ ರಾಜಕೀಯವಾಗಿ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸ. ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಆಗ್ತಾರಾ ಸತೀಶ್ ಜಾರಕಿಹೊಳಿ? ನಾಳೆಯಿಂದ 3 ದಿನ ದೆಹಲಿಯಲ್ಲೇ ಇರ್ತಾರೆ. ಬಹಿರಂಗ ಆಗ್ತಾ ಇಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪ್ರವಾಸದ ಗುಟ್ಟು ಏನು ಅಂತ ವಿವರ ಇನ್ನೂ ಗೊತ್ತಾಗ್ತಿಲ್ಲ. ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆಯ ಬೆನ್ನಲ್ಲೇ ದೆಹಲಿಗೆ ಭೇಟಿ ಕೊಡ್ತಾ ಇರೋದ್ರಿಂದ ಏನಿರಬಹುದು ಇದರ ವಿವರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆಂದ್ರೆ ದೆಹಲಿಗೆ ಸಚಿವರು ಹೋಗಿ ಬರ್ತಾರೆ ಅಂತ ಅಂದ್ರೆ ಒಂದು ರೀಸನ್ ಇರುತ್ತೆ. ಏನಾದ್ರೂ ಪ್ರಗತಿಪರ ವಿಚಾರಕ್ಕೆ ಸಂಬಂಧಪಟ್ಟಂತೆನಾ ಅಥವಾ ಅವ್ರ ಕ್ಷೇತ್ರಗಳಲ್ಲಿ ಏನಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹೋಗ್ತಾರೆ ಅಂತ ಹೋಗೋ ಮುನ್ನ ಹೇಳ್ತಾರೆ. ಇಲ್ಲಿ ಯಾವುದೇ ವಿವರ ಇಲ್ಲ, ಬಹಿರಂಗ ಆಗಿಲ್ಲ. 3 ದಿನಗಳ ಕಾಲ ದೆಹಲಿ ಪ್ರವಾಸದಲ್ಲಿ ಇರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ನಾಳೆಯಿಂದ 3 ದಿನ ದೆಹಲಿಯಲ್ಲಿ ಇರ್ತಾರೆ. ಹಾಗಾದ್ರೆ ಯಾವ್ಯಾವ ನಾಯಕರನ್ನ ಭೇಟಿ ಆಗ್ಬೇಕು ಅನ್ಕೊಂಡಿದ್ದಾರೆ? ಸಮಯಾವಕಾಶವನ್ನ ಕೇಳಿದ್ದಾರೆ. ಏನ್ ಚರ್ಚೆಗಳಾಗಬಹುದು? ಇತ್ತೀಚೆಗಷ್ಟೇ ಯತೀಂದ್ರ ಅವ್ರು ಬೇರೆ ಒಂದು ಹೇಳಿಕೆ ಕೊಟ್ಟಿದ್ರು. ಸಿದ್ದರಾಮಯ್ಯನವರ ಸ್ಥಾನವನ್ನ ರೀಪ್ಲೇಸ್ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತವಾದಂತ ವ್ಯಕ್ತಿ ಅಂತ. ಹಾಗಾಗಿ ಸಾಕಷ್ಟು ಕುತೂಹಲ ಇದೆ. ಸಿಎಂ ಆಗ್ಬೇಕು ಅಂತ ಪ್ರಬಲ ಆಕಾಂಕ್ಷೆ ಆಗಿರುವಂತ ಡಿಸಿಎಂ ಅವ್ರಿಗೂ ಕೂಡ ಎದೆಲಿ ಡವ ಇರುತ್ತೆ. ಏನಾಗಬಹುದು, ಏನ್ ಬದಲಾವಣೆ ಅಂತ ಅವ್ರನ್ನ ಕೇಳಿದ್ರೆ ಅವ್ರು ಹೇಳುವಂತದ್ದಿಷ್ಟೇ, ನಾವು ನೀವು ದಣಿಯೋದು ಬೇಡ, ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ನಾವೇನೇನ್ ಮಾತಾಡ್ಕೊಂಡಿದ್ದೀವೋ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದೀವಿ, ನಾವು ಪಕ್ಷಕ್ಕೆ ಬದ್ಧವಾಗಿದ್ದೀವಿ, ನಿಷ್ಠವಾಗಿದ್ದೀವಿ, ಇದ್ರ ಬಗ್ಗೆ ಚರ್ಚೆ ಬೇಡ ಅಂತ. ಬಟ್ ಈ ರೀತಿ ಆಗಾಗ ದೆಹಲಿಗೆ ಸಚಿವರು ಹೋಗಿ ಬರ್ತಾ ಇರೋದು, ದಲಿತ ಸಚಿವರು ಹೋಗಿ ಬರ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ, ಸಾಕಷ್ಟು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ನೋಡೋಣ ಸತೀಶ್ ಜಾರಕಿಹೊಳಿ ಅವರು ಯಾತಕ್ಕಾಗಿ ದೆಹಲಿಗೆ ಹೋಗ್ತಾ ಇರೋದು, ಏನ್ ವಿಷಯ? ಅವರು ಕೂಡ ಸಿಎಂ ಆಗ್ಬೇಕು ಅಂತ ಅವರ ಬೆಂಬಲಿಗರು ಆಗಾಗ ಕೂಗೆತ್ತುತ್ತಾನೆ ಇರ್ತಾರೆ. ಸತೀಶ್ ಅಣ್ಣ ಮುಂದಿನ ಸಿಎಂ ಅಂತ ಹೇಳ್ತಿರ್ತಾರೆ. ಅದರ ಬೆನ್ನಲ್ಲೇ ಈಗಾಗಲೇ ಸಂಪುಟ ವಿಸ್ತರಣೆಗೂ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ಸಿಎಂ ಬಳಿಕ ಅಹಿಂದ ನಾಯಕರು ಅಂತ ಗುರುತಿಸಿಕೊಳ್ತಾ ಇರೋದು ಸತೀಶ್ ಜಾರಕಿಹೊಳಿ. ಸಿಎಂ ನಂತರ ಅಹಿಂದ ನಾಯಕತ್ವ ಸತೀಶ್ಗೆ ಸಿಗಬೇಕು ಅಂತೇಳಿ ಸಿಎಂ ಪುತ್ರ ಯತೀಂದ್ರ ಅವರೇ ಹೇಳಿದ್ರು. ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರಿಗೆ ಉತ್ತರಾಧಿಕಾರಿ ಇವರೇ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅಂತಾನೆ ಯತೀಂದ್ರ ಅವರು ಹೇಳಿದ್ರು. ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು ಎಂಎಲ್ಸಿ ಯತೀಂದ್ರ ಅವರು ಕೊಟ್ಟಂತ ಆ ಹೇಳಿಕೆ. ದೆಹಲಿ ಪ್ರವಾಸದ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಬಹುತೇಕ ಹೈಕಮಾಂಡ್ನ ನಾಯಕರು ಇವ್ರು ಹೇಳಿದ್ದೇ ನಡೆಯುತ್ತೆ ಅನ್ನುವಂತ ನಾಯಕರು. ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆಸಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ, ಇವರು ಮೂವರನ್ನು ಕೂಡ ಭೇಟಿಯಾಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಭೇಟಿಯಾದ ಸಂದರ್ಭದಲ್ಲಿ ಏನ್ ಮಾತನಾಡಬಹುದು, ಯಾವುದ್ರ ಬಗ್ಗೆ ಚರ್ಚೆ ಆಗಬಹುದು, ಅದೇ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ನಾಳೆ ದೆಹಲಿಗೆ ಹೋಗ್ತಾರಂತೆ. ನಾಳೆಯಿಂದ 3 ದಿನಗಳ ಕಾಲ ದೆಹಲಿಯಲ್ಲಿ ಈ ನಾಯಕರನ್ನ ಭೇಟಿಯಾಗಿ ಹಾಗಾದ್ರೆ ಏನೆಲ್ಲ ಮಾತನಾಡಬಹುದು, ಇವರ ಒಂದಿಷ್ಟು ಬೇಡಿಕೆಗಳಂತ ಇರುತ್ತಲ್ಲ, ಅವರ ಇಂಗಿತ ಏನು, ಅದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ. ಶ್ರೀಧರ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ರು. ಅಷ್ಟ್ರ ಒಳಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ್ರು, ಅಂಬಿಕಾ ಸೋನಿ ಅವ್ರನ್ನ ಭೇಟಿಯಾಗಿ ಬಂದ್ರು. ಈಗ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರು 3 ದಿನಗಳ ಕಾಲ ದೆಹಲಿಗೆ ಹೋಗ್ತಿದ್ದಾರೆ. ಯಾವ ನಾಯಕರನ್ನ ಭೇಟಿ ಆಗಬಹುದು ಅನ್ನೋದ್ರ ಬಗ್ಗೆ ಅಂದಾಜಿದೆ. ಬಟ್ ಏನ್ ಮಾತನಾಡಬಹುದು, ಯಾವ ವಿಚಾರದ ಬಗ್ಗೆ ಚರ್ಚೆ, ಅದು ಇನ್ನೂ ಬಹಿರಂಗ ಆಗಿಲ್ಲ. ಏನು, ಯಾವುದಕ್ಕಾಗಿ ಭೇಟಿ ಆಗ್ತಾ ಇರ್ಬೋದು, ಏನೆಲ್ಲ ಚರ್ಚೆಗಳಾಗಬಹುದು ಅಂತ?
ಸೌಖ್ಯ ಈಗ ನವೆಂಬರ್ ಕ್ರಾಂತಿ ಏನಿದೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಹಾಗಾಗಿ ಈಗಾಗಲೇ ಏನು CMಗೂ ಮುನ್ನ DCM DK ಶಿವಕುಮಾರ್ ಈಗ ದೆಹಲಿ ಪ್ರವಾಸ ಪೂರ್ಣಗೊಳಿಸಿ ಬಂದಿದ್ದಾರೆ. ಇದಾದ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಏನಂದರೆ ದೆಹಲಿ ಪ್ರವಾಸ ಕೈಗೊಳ್ತಾ ಇದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಅನ್ನೋಂಥ ಮಾಹಿತಿ ಈಗ ಅವರ ಆಪ್ತ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇವತ್ತು ಇಡೀ ದಿನ ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿದ್ದಾರೆ. ಗೋಕಾಕ್ ನಿವಾಸದಲ್ಲಿ ಇವತ್ತು ಅವರು ಇರಲಿದ್ದಾರೆ. ಅಲ್ಲಿ ಸಾರ್ವಜನಿಕರು ಭೇಟಿ ಆಗಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈಗ ಏನು CM ಸಿದ್ದರಾಮಯ್ಯ ಏನಿದ್ದಾರೆ ಅವರೀಗ ರಾಜಕೀಯ ಕೊನೆ ಘಟ್ಟದಲ್ಲಿರ್ತಕ್ಕಂಥದ್ದು. ಅವರ ನಂತರದ ಉತ್ತರಾಧಿಕಾರಿ ಯಾರಾದ ಸತೀಶ್ ಜಾರಕಿಹೊಳಿ ಅಹಿಂದ ಸಮುದಾಯವನ್ನು ಅಹಿಂದ ನಾಯಕತ್ವವನ್ನು ಏನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಶಕ್ತಿ ಸತೀಶ್ ಜಾರಕಿಹೊಳಿಗೆ ಇದೆ ಅನ್ನೋಂಥ ಮಾತನ್ನು ಹೇಳಿದರು. ಒಂದು ವೇಳೆ CM ಸಿದ್ದರಾಮಯ್ಯ ಏನು ಕುರ್ಚಿಯಿಂದ ಹೇಳಿದರೆ ಆಗ ಏನಂದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಚರ್ಚೆಗಳು ಕೂಡ ಜೋರಾಗಿದ್ದವು. ಇದಾದ ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಬೆಳವಣಿಗೆ ನಡೆದು ತದನಂತರ ಸತೀಶ್ ಜಾರಕಿಹೊಳಿ ನಾನು 2028ಕ್ಕೆ CM ಸ್ಥಾನವನ್ನು ಕ್ಲೇಮ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಈ ಸದ್ಯಕ್ಕೆ ಯಾವುದೇ ರೀತಿ ನಾವು CM ಸ್ಥಾನ ಕ್ಲೇಮ್ ಮಾಡ್ತಾ ಇಲ್ಲ ಅಂತ ಮಾತು ಕೂಡ ಸತೀಶ್ ಜಾರಕಿಹೊಳಿ ಹೇಳಿದರು. ಇದರ ಮಧ್ಯದಲ್ಲಿ ಏನಂದರೆ ದಲಿತ CM ಕೂಗು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ DK ಶಿವಕುಮಾರ್ ಕೂಡ CM ಆಗೋದಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನ ಕೂಡ ನಡೆಸಿರ್ತಕ್ಕಂಥದ್ದು. ಇದೇನು ಏನು ಮುಚ್ಚಿಟ್ಟ ಸತ್ಯ ಅಲ್ಲ, ಬಹಿರಂಗವಾದಂಥ ಸತ್ಯ. ಹಾಗಾಗಿ ಸತೀಶ್ ಜಾರಕಿಹೊಳಿ ಈಗ ನಾಳೆಯಿಂದ 3 ದಿನಗಳ ಕಾಲ ದೆಹಲಿ ಪ್ರವಾಸನೇ ಅದು ಮಹತ್ವ ಪಡೆದುಕೊಂಡಿದೆ. ಅಧಿಕೃತವಾಗಿ ದೆಹಲಿಯಲ್ಲಿ ಯಾರನ್ನೆಲ್ಲ ಮೀಟ್ ಆಗ್ತಾರೆ ಅನ್ನೋಂಥ ಮಾಹಿತಿ ಎಲ್ಲಿ ಕೂಡ ಇನ್ನೂ ಲಭ್ಯ ಆಗಿಲ್ಲ. ಈಗ ಆದರೆ ಅವರ ಆಪ್ತ ಮೂಲಗಳಿಂದ ಸತೀಶ್ ಜಾರಕಿಹೊಳಿ ನಾಳೆಯಿಂದ 3 ದಿನ ಪ್ರವಾಸ ಕೈಗೊಳ್ಳಲಿದ್ದಾರೆ ಅನ್ನೋಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅಧಿಕೃತವಾದಂಥ TP ಕೂಡ ಅವ್ರದ್ದು ಹೊರಬಿದ್ದಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ರಾಜ್ಯದ ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಜೊತೆಗೆ ಅನೇಕ ರಾಜ್ಯದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕೂಡ ಏನು ವಿಳಂಬ ಇರ್ತಕ್ಕಂಥದ್ದು, ಕೆಲವೊಂದು ಹೊಸ ಯೋಜನೆಗಳು ಕೂಡ ಆಗಬೇಕಾಗಿದ್ದಾವೆ. ಯಾಕಂದರೆ ಪ್ರತಿ ಸಲ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೇವಲ ತಮ್ಮದೇ ಪಕ್ಷದ ನಾಯಕರನ್ನು ಭೇಟಿಯಾಗಿಲ್ಲ, ಏನು BJP ನಾಯಕರನ್ನು ಕೂಡ ಭೇಟಿಯಾಗಿರ್ತಕ್ಕಂಥ ಪ್ರಮುಖವಾಗಿ ಏನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಿ ರಾಜ್ಯಕ್ಕೆ ಬರಬೇಕಾದ ಅನುದಾನ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಇಲ್ಲಿವರೆಗೆ ದೆಹಲಿ ಪ್ರವಾಸದ ಹಿನ್ನೆಲೆನೇ ಬೇರೆ ಇತ್ತು ಸೌಖ್ಯ. ಈಗ ಏನಂದರೆ ದೆಹಲಿ ಪ್ರವಾಸದ ಹಿನ್ನೆಲೆ ಮತ್ತು ಚರ್ಚೆನೇ ಬೇರೆಯಾಗಿರುತ್ತೆ. ಯಾಕಂದರೆ ದೆಹಲಿ ಪ್ರವಾಸದ ಹಿನ್ನೆಲೆ ಏನಂದರೆ ಏನು AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಜೊತೆಗೆ ವೇಣುಗೋಪಾಲ್ ಆಗಿರ್ಬೋದು ಸೇರಿದಂತೆ ದೆಹಲಿ ಮಟ್ಟದಲ್ಲಿ ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರು ಯಾರಿದ್ದಾರೆ ಅವ್ರ ನಾಯಕರನ್ನು ಭೇಟಿ ಆಗ್ತಾರೆ ಅನ್ನೋಂಥ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ಈ ಒಂದು ನಾಯಕರನ್ನು ಭೇಟಿ ಆದರೂ ಕೂಡ ಖಂಡಿತವಾಗಿಯೂ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರ್ತಕ್ಕಂಥ ರಾಜಕೀಯ ಬದಲಾವಣೆಗಳಾಗಿರ್ಬೋದು, ಬೆಳವಣಿಗೆಗಳಾಗಿರ್ಬೋದು, ಒಂದು ವೇಳೆ ಸಚಿವ ಸಂಪುಟ ಏನು ಪುನರ್ರಚನೆ ಆದರೆ ಅಲ್ಲಿ ಸಚಿವರ ಸೇರ್ಪಡೆ ವಿಚಾರ ಆಗಿರ್ಬೋದು, ಜೊತೆಗೆ ಏನು ಅಧಿಕಾರ ಹಂಚಿಕೆ ವಿಚಾರ ಬಂದರೆ ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಏನು ರಾಜಕೀಯ ನಿರ್ಧಾರಗಳಲ್ಲಿ ತಮ್ಮ ಪಾತ್ರ ಏನು ಅನ್ನೋಂಥದ್ದು ಕೂಡ ಸ್ಪಷ್ಟಪಡಿಸುವಂಥದ್ದಾಗಿರ್ಬೋದು. ಜೊತೆಗೆ ಸತೀಶ್ ಜಾರಕಿಹೊಳಿ ಜೊತೆ ತಮ್ಮದೇ ಆದಂಥ ಒಂದು ಶಾಸಕರ ಏನು ಪಡೆಯನ್ನು ಕೂಡ ಅವರು ತಮ್ಮ ಹತ್ರ ಇಟ್ಟುಕೊಂಡಿದ್ದಾರೆ. ಎಲ್ಲಿ ಕೂಡ ಒಂದು ಶಾಸಕರ ಮುಂದಿಗೆ ಎಷ್ಟು ಜನ ಇದ್ದಾರೆ ಅನ್ನೋಂಥ ಮಾತನ್ನು ಕೂಡ ಎಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿಲ್ಲ. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ಏನಿದೆ ಇದು ಸಾಕಷ್ಟು ಕುತೂಹಲ ಕೇಳಿಸಿದೆ. ಎಲ್ಲೋ ಒಂದು ಕಡೆ ಆ ರೀತಿಯ ಒಂದು ರಾಜಕೀಯ ಸನ್ನಿವೇಶ, ನವೆಂಬರ್ ಕ್ರಾಂತಿಯ ಸನ್ನಿವೇಶ ನಿರ್ಮಾಣ ಆದರೆ ಆಗ ಅಚ್ಚರಿಯ ಹೆಸರು ಏನಾದರೂ ಸಿದ್ದರಾಮಯ್ಯ ಬಣ್ಣದಿಂದ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆ ಬರುತ್ತಾ ಅನ್ನೋಂಥ ಚರ್ಚೆಗಳು ಈಗ ರಾಜಕೀಯವಾಗಿ ಕೇಳಿ ಬರ್ತಿರ್ತಕ್ಕಂಥದ್ದು. ಸೌಖ್ಯ. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.